ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಗರ್ನಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ರು ಅನಾರು ಸುಮಾರು 20 ಎಚ್.ಎಫ್ ಆಕಳುಗಳನ್ನ ಸಾಕಾಣಿಕೆ ಮಾಡತ್ತಾರ. ಮತ್ತು ಅದ್ರ ಜೊತೆಗೆ ಸುಮಾರು 10 ಎಮ್ಮೆಗಳು ಕೂಡ ಸಾಕಾಣಿಕೆ ಮಾಡತ್ತಾರ. ಇವರು ಡೈರಿ ಫಾರ್ಮಿಂಗ್ ಅಷ್ಟೇ ಅಲ್ಲದೆ ಎಮ್ಮೆಗಳು ಮತ್ತು ಆಕಳು ವ್ಯಾಪಾರನೂ ಕೂಡ ಮಾಡ್ತಾರೆ. ಸೊ ನಾವಿವತ್ತು ಈ ವಿಡಿಯೋ ಒಳಗೆ ಹೈನುಗಾರಿಕೆ ಮತ್ತು ವ್ಯಾಪಾರದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ಅನಾರ್ ಕಡೆನ ಕೇಳೋಣ. ಬನ್ನಿ ಅಣ್ಣಾರ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಆನಂದ್ ಅತ್ರಿ. ಹಾಂ ರೀ. ಗೋಕಾಕ್ ತಾಲೂಕ್ ಬಗನಾಳ ಊರ್ರಿ. ಹಾಂ ರೀ. ನಾವು ಗ್ರಾಮ ಅಂತೇವ್ರಿ. ಓಕೆ ರೀ. ಮತ್ತು ನಾವೊಂದು 5 ವರ್ಷದಿಂದ ಹೈನುಗಾರಿಕೆ ಮಾಡಕತ್ತೀವಿ. ಹಾಂ ರೀ. ಇದು ಈಗ ಒಂದು 20 ಆಕಳ್ರಿ, ಒಂದು 10 ಎಮ್ಮೆ ಮೇಂಟೈನ್ ಮಾಡತ್ತೀವಿ. ಹಾಂ ರೀ. ಮತ್ತು ಇವ ನಾವು ಕೊಡೋದು ತಗೋದು ಒಂದು ರೈತರಿಗೆ ಒಟ್ಟು ಒಳ್ಳೆ ಇತರಲೆ ದರದಾಗ ದನಗಳು ಕೊಡ್ತೀವಿ. ಓಕೆ ರೀ. ಇವಾಗ 5 ವರ್ಷಕ್ಕಿಂತ ಮುಂಚೆ ಏನು ಮಾಡ್ತಿದ್ದೀರಿ ಬೇರೆ ಕೆಲಸ? ಮುಂಚೆ ರೀ ಇದಾರೆ ಗಾಡಿ ಹೊಡಿದು ಹಿಂಗೆ ಲೇಬರ್ ಕೆಲ್ಸಕ್ಕೆ ರೀ ಹಾಂ ರೀ. ಇಂಥದ್ದು ಮಾಡ್ತಿದ್ವಿ ರೀ. ಹಾಂ ಹಾಂ ರೀ. ನಾವೊಂದು ಬ್ಲೋರ್ ಇತ್ತು ಅವಾಗ. ಈಗ ಎಲ್ಲ ಬಿಟ್ಟು ಹೈನುಗಾರಿಕೆನ ಮಾಡ್ಲಕೈತಿ. ಓಕೆ ರೀ. ಇವಾಗ ನೀವು ಆಕಳ ಸಾಕಾಣಿಕೆನ ಮಾಡ್ಬೇಕಂತೇಳಿ ಆಗ್ತಿಲ್ಲ ಬಂತ್ರಿ ನಿಮ್ದು? ಎಲ್ಲಾರು ನೋಡಿ ಡೈರಿ ಫಾರ್ಮಿಂಗ್ ಅಂತ ನೋಡಿ ಮಾಡ್ರಿ ಅಥವಾ ನೀವು ಸ್ವಂತ ಯೋಚನೆ ಬಂದು ಮಾಡ್ರಿ? ಸ್ವಂತ ಅಂದ್ರೆ ನಾವು ಬೆಳಗಾವಿ ತರಬೇತಿಗೆ ಆಡ ಸಾಕಾಣಿಕೆ ಹೋಗಿದ್ದು ರೀ. ಹಾಂ ರೀ. ಅಲ್ಲಿ ಹೋದಾಗ ಆಡ ಸಾಕಾಣಿಕೆ ಮಾಡ್ಬೇಕಂತ ಒಂದು ಸಡ್ಡು ಕಟ್ಟಿದ್ರಿ. ಹಾಂ ಹಾಂ. ಆಮೇಲೆ ಇವು ಕುರಿಗೋ ಸಾಕಿರಿ ಒಂದು ಸ್ವಲ್ಪ ಅದು ಕುರಿಗೆ ಏನಾಕೈತ್ರಿ ಹೊರಗಡೆ ಬಿಡೋದು ತ್ರಾಸಾಗ ಆಕೈತಿ. ಹಾಂ ರೀ. ಆ ಸಂಬಂಧ ಈ ಟಗರ್ ಮರಿಗೆ ಮತ್ತು ನಾವು 10,000 ರೂಪಾಯಿ ಕೊಟ್ಟು ಮರಿ ತರ್ಬೇಕ್ರಿ. ಹಾಂ ರೀ. ತೊಗೊಂಬಂದು ಅಂದ್ರೆ ಅದು ಗ್ಲಾಸ್ ಆತಂದ್ರೆ ಅದು 10,000 ರೂಪಾಯಿ ಅಮೌಂಟ್ ಹಾಕಿ ಮರಿ ಮೇಯಿಸ್ಬೇಕಾದ್ರಿ. ಇವತ್ತರದ್ದು ಏನಾಗ್ತದೆ ರೀ ಹೈನುಗಾರಿಕೆ ಅಂದ್ರೆ ಇವತ್ತು ನಮಗೆ ಒಂದು ತೊಡೆ ಅವು ಹೈನದೋಗಿ ಒಂದು ಅರ್ಧ ಹೋದ್ರು ನಮ್ಗೆ ಗೊಬ್ಬರ ಮತ್ತು ಹಿಂಗೆ ಕರ್ಗೋ ಲಾಭದಾಯಕ ಇದು ಹೆಚ್ಚು ಜಾಸ್ತಿ ಅನ್ಸಾಕೈತಿ. ಹಾಂ ಹಾಂ. ಅದ್ರ ಸಂಬಂಧ ಇದನ್ನ ಮಾತು ಹೈನುಗಾರಿಕೆ ಮಾಡಕೈತಿ. ಓಕೆ ರೀ. ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಾಗ ರೀ ಎಷ್ಟು ಆಕಳುಗಳಿಂದ ಸ್ಟಾರ್ಟ್ ಮಾಡಿರಿ? ನಾವು ಒಂದು 5 ಆಕಳದಿಂದ ಸ್ಟಾರ್ಟ್ ಮಾಡಿ. 5 ಆಕಳು ರೀ. ಓಕೆ ರೀ. ಎಷ್ಟು ಕೊಟ್ಟು ತೊಗೊಂಬಂದಿರಿ ಅವಾಗ? ಅವಾಗ ಹಿಂಗೆ ರೀ ಒಟ್ಟು ಒಂದು 35, 40, ಹಾಂ ರೀ. 50 ಹಿಂಗೆ 1 ಲಕ್ಷ ಗಂಟ್ಲೆ ಕೊಟ್ಟು ತಂದಿಲ್ಲ ರೀ. ಹಾಂ ಹಾಂ ರೀ. ಅಷ್ಟ ಒಂದು ಅರ್ಧ ಹೈನಾಗಿದ್ದು ಗಬ್ಬದ್ದು ತೊಗೊಂಬಂದು ಹಿಂಗೆ ಸ್ಟಾರ್ಟ್ ಮಾಡಿ. ಓಕೆ ಓಕೆ ರೀ. ಅವಾಗ ಸ್ಟಾರ್ಟ್ ಮಾಡ್ಕೋತನ ಈಗ ಇವೆಲ್ಲ ಅಂದ್ರೂ ನಾವು ಯೂಸ್ಕೊಂಡಿದ್ದು ಜಾಸ್ತಿ ಕಮ್ಮಿ ರೀ. ಹಾಂ ರೀ. ಒಟ್ಟು ಹಿಂಗೆ ತಂದಿದ್ದು ಅದ್ರೊಳಗೆ ಚಲೋ ಇಟ್ಕೊಂಡಿದ್ದು ಹಿಂಗೆ ರೀ. ಓಕೆ ರೀ. ಹಾಂ ರೀ. ಹಿಂಗೆ 1,00,000 1,50,000 ಕೊಟ್ಟು ಯಾವನು ತಂದಿಲ್ಲ ರೀ. ಯಾವನಿಲ್ರಿ. ಹಾಂ ರೀ. ನೀವು ಒಟ್ಟು ಕಡಿಗೆಂಜಿ ಹಿಂಡುವ ಇಂಥವ ತೊಗೊಂಬಾರದ್ರಿ. ಅವನ್ನ ಮೆಸ್ಕೋದು ಅವತ್ರೊಳಗನ ಹೆಚ್ಚು ಆದಾಯ ಅಂತ ಜಾಸ್ತಿ ರೀ. ಅಂದ್ರೆ ಈಗ ಏನಾಗೈತ್ರಿ, ಈಗ ಭಾಳ ಕಿಮ್ಮತ್ತಿನೂ ಅಂದ್ರೆ ಅದ್ರ ಅಮೌಂಟು ಜಾಸ್ತಿ ಆಗ್ತೈತ್ರಿ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಆಗಿ ಕೆಚ್ಚಲು ಭಾವ ಅದು ಭಾಳ ಸಮಸ್ಯೆ ಆಗಿದೆ. ಇಟ್ಟರೋಗ ತೊಗೊಂಡಿದ್ರಿ. ಹಾಂ ರೀ. ಈಗ ಬೆಳಿಗ್ಗೆ ಒಂದು 60 ರೀ, ಸಾಯಂಕಾಲ ಒಂದು 50 ಲೀಟರ್ 110 ಲೀಟರ್ ಹಾಲು ಆಗ್ತದೆ. ಓಕೆ ರೀ. ಇವಾಗ ಅಂದ್ರೆ ನಿಮಗೆ ಟೋಟಲ್ 20 ಆಕಳ ಅದಾವ ಅಂದ್ರಿ? ಹಾಂ 20. ಎಲ್ಲ ಎಚ್.ಎಫ್ ಅದಾವ್ರಿ ಅಥವಾ ಕಂಟ್ರಿನೂ ಅದಾವ್ರಿ ಮತ್ತು ಎಚ್.ಎಫ್ ಅದಾವ್ರಿ. ಹಾಂ ರೀ. 20 ಆಕಳ ಒಳಗ್ರಿ ಇವಾಗ ಎಷ್ಟು ಹಿಂಡ್ತಾವ್ರಿ? ಇದ್ರೊಳಗೆ ಒಂದು 15 ಆಕಳ ಹಿಂಡ್ತಾವ್ರಿ, ಒಂದು 5 ಆಕಳ ಗಬ್ಬದಾವ್ರಿ. ಹಾಂ ರೀ. 15 ಆಕಳ ಒನ್ ಟೈಮ್ ಎಷ್ಟು ಹಿಂಡ್ತಾವ್ರಿ? ಒಂದು ಟೈಮ್ಗೆ ಅಂದ್ರೆ ಈಗ ಎಲ್ಲ 10 ಲೀಟರ್ ಹಿಂಡುದಾವ್ರಿ. ಹಾಂ ರೀ. ಆಚೆಗಡೆನ ಅವ ಚೆಕ್ಕಿನ ಮೇಲಿನದು ಒಂದು 5, 4 ಹಿಂಗೆ ಹಿಂಡ್ತಾವ್ರಿ. ಓಕೆ. ಇವೆಲ್ಲ 10 ಅದಾವ್ರಿ. ಹಾಂ ರೀ. ಒಂದು ದಿನಕ್ಕೆ ಎಷ್ಟು ಆಗ್ಬೋದ್ರಿ? ಒಂದು ದಿನಕ್ಕೆ ಅಂದ್ರೆ ಈಗ ಬೆಳಿಗ್ಗೆ ಒಂದು 60 ಹೋಗ್ತಾವ್ರಿ, ಸಾಯಂಕಾಲ 50 ಹೋಗ್ತಾವ್ರಿ. ಹಾಂ ಹಾಂ. ಒಂದು 110 ಲೀಟರ್ 110 ಲೀಟರ್ ಹಾಲು ಹೋಗ್ತಾವೆ. ಓಕೆ ರೀ. ನಾನು ಇವಾಗ ರೀ ಒಂದು ದಿನಕ್ಕೆ ನಿಮ್ಮದು 110 ಲೀಟರ್ ಹಾಲು ಹಾಕ್ತು ಅಂದ್ರೆ ಸೊ ಒಂದು ದಿನದ ಎಷ್ಟು ಹಾಕೈತ್ರಿ ಅಮೌಂಟ್? ಒಂದು ದಿನಕ್ಕೆ ಅಂದಾಜು 3,000-3,500 ರೂಪಾಯಿ ಮಟ್ಟ ಆಗ್ತೈತಿ. ಹಾಂ ಹಾಂ ರೀ. 3,500 ಅಂತ ಮಿನಿಮಮ್ ಆಗ್ತೈತಿ ರೀ. ಬೋನಸ್ 2 ತಿಂಗಳು ಜಮಾ ಆಗ್ತೈತಿ. ಹಾಂ ರೀ. ಈಗ ಒಂದು 3,500 ಅಂದ್ರೆ ಒಂದು ತಿಂಗಳಿಗೆ ರೀ ಒಂದು 10 ಹಾಂ ಹಾಂ. ಅದು ಆದಾಯ ಆಗ್ತೈತಿ ರೀ ಟೋಟಲ್ದಾಗ. ಹಾಂ ರೀ. ಅದ್ರೊಳಗೆ ಒಂದು 50,000 ರೂಪಾಯಿ ಖರ್ಚು ಹೋಗಿ ಒಂದು 60,000 ರೂಪಾಯಿ ಮಟ್ಟ ಹೋಗಿದ್ವಿ. ಹಾಂ ಹಾಂ ರೀ. ಮತ್ತು ಇವು ದನದ್ದೆಲ್ಲ ಸಗಣಿ ಗೊಬ್ಬರ ಇದೆಲ್ಲ ಅದು ಪ್ರಾಫಿಟ್ ಐತ್ರಿ. ಪ್ರಾಫಿಟ್ ಐತಿ. ಅಂದ್ರೆ ಈಗ ಅದು ಸಗಣಿದತ್ತು ಹೆಂಗೆ ವರ್ಷಕ್ಕನ ಮಾರ್ತೀರೇನ್ರಿ? ಒಂದು ವರ್ಷ ಈಗ ನಮ್ಮ ಹೊಲಕ್ಕೆ ಸಾಕಾತಂದ್ರೆ ಉಳ್ಕಿದ್ ಮಾರ್ತಾರೆ 5,000 ರೂಪಾಯಿ ಒಂದು ಡಬ್ಬಿ. ಹಾಂ ಹಾಂ. ಅನ್ನಾರ ಇವಾಗ ರೀ ಒಂದು ದಿನದಾಗ ನೀವು ಏನೇನು ಮೇವು ಕೊಡ್ತೀರಿ ಇವಕ್ಕೆ? ಈಗ ಮೇವು ಅಂದ್ರೆ ಬೆಳಿಗ್ಗೆ ನಾವು ಗೊಂಜಾಳ ಮೇವು ಚಜ್ಜಿ ಮೇವು ಕೊಡ್ತೀವಿ. ಹಾಂ ರೀ. ನಡ್ಬಾರ್ಕೊಮ್ಮೆ ಹಿಂಗೆ ಕಡ್ಲಿ ಹೊಟ್ಟ ತೊಗರಿ ಹೊಟ್ಟಾರ ಹಿಂಗೆ ಕೊಡ್ತೀವಿ. ಹಾಂ ರೀ. ಸಾಯಂಕಾಲ ಒಂದು ಮೇವು ಶೈಲೇಜ್ ಕೊಡ್ತೀವಿ. ಹಾಂ ಶೈಲೇಜ್ ರೀ. ಅಂದ್ರೆ ಎಷ್ಟು ಥರ ರೀ ಒಂದು ದಿನಕ್ಕೆ ರೀ? ಒಂದು ದಿನಕ್ಕೆ 3 ಥರ ಕೊಡ್ತೀವಿ. 3 ಥರ ರೀ. ಎಷ್ಟು ಟೈಮ್ ಹಾಕ್ತೀರಿ? 3 ಟೈಮ್ ಹಾಕ್ತೀವಿ. 3 ಟೈಮ್ ರೀ. ಹಾಂ. ಮತ್ತು ಮುಸುರಿ ಹಿಂಡಿ ಇಂಥವೇನ್ರಿ? ಮುಸುರಿ ಅಂದ್ರೆ ಇದು 2,000 ಹಿಂಡ್ರಿ. ಹಾಂ ರೀ. ಈ ಬಾಗಲಕೋಟೆ ಮುಸುರಿ ಹಾಂ ಹಾಂ. ಇದನ್ನು ಕೊಡ್ತೀವಿ ಆ ಟೈಮ್. ಹಾಂ ರೀ. ಇಷ್ಟ ರೀ. ಓಕೆ ಓಕೆ ರೀ. ಅಂದ್ರೆ ಈಗ ಮೇವು ಇದಕ್ಕೆ ಸಜ್ಜಿ ಗಡ್ಡೆ ಆಗಲಿ ಗೊಂಜಾಳ ಆಗಲಿ ಅಂತೇಳಿ ಏನಾರ ಸಪ್ರೇಟ್ ಆಗಿ ಏನಾರ ಮಾಡ್ಕೊಂಡ್ರೇನ್ರಿ? ಸಜ್ಜಿ ಗಡ್ಡಿ 1 ಎಕರೆ ಐತ್ರಿ. 1 ಎಕರೆ ರೀ. ಹಾಂ ರೀ. 1 ಎಕರೆ ಐತ್ರಿ. ಮತ್ತು ಇದು ಕಬ್ಬಿನ ಗೊಂಜಾಳ ಮೇವು ಹಾಂ. ಈ ಶೈಲೇಜ್ ಹೊರಗಡೆ ತರಿಸ್ತೀರಿ. ಓಕೆ. ಮತ್ತು ಈ ಕಡ್ಲಿ ಒಟ್ಟು ಎಲ್ಲಿಯಾರ ರೈತರು ಕೊಡ್ತಂದ್ರೆ ಅದನ್ನು ತೊಗೊಂಡು ಸ್ಟಾಕ್ ಮಾಡ್ಕೋತ. ಹಾಂ ಹಾಂ. ನಾವು ಮೇವಿನ ಮಾಡ್ಕೊಂಡ್ರೆ ಸ್ವಂತ ಸಜ್ಜಿ ಗಡ್ಡೆ ಅಷ್ಟೇ ರೀ. ಹಾಂ. ಅನ್ನಾರ ಇವಾಗ ಈಗ ಮೇವಿಂದ ಹೆಂಗೆ ನೀವು ಚಾಪ್ ಕಟ್ರ್ ಯೂಸ್ ಮಾಡ್ತಾರೇನ್ರಿ? ಈಗ ಮೇವಿಂದ ಅಂದ್ರೆ ನಾವು ಮೊದಲ ಈ ಚಾಪ್ ಕಟ್ರ್ ತರೋಕ್ಕಿಂತ ಮೊದಲ ಕೈಲಿನ ಕೊಡ್ತಿದ್ವಿ ರೀ. ಹಾಂ ರೀ.
ಅವಾಗ ನಾನು 10 ಆಕ ಇದ್ದಾಗ ಎಲ್ಲ ನಾವು ಚಜ್ಜಿ ಗಿಡಿ ತೊಗೊಂಬರ್ದು ಕಡಿದು ಹಂಗ ಉಗಿದು ಮಾಡ್ತಿದ್ರಿ. ಅಂದ್ರೆ ಇವಾಗ ರೀ ಎಲ್ಲಾರು ಚಾಪ್ ಕಟ್ರನ ಯೂಸ್ ಮಾಡತ್ತಾರ್ರಿ. ಮೊದಲು ಎಲ್ಲಾರು ಹಂಗ ಏನ ಮೇವು ಕಡ್ಕೊಂಡ್ ಬರ್ತಾರ ಉಗುದ್ ಬಿಡ್ತಿದ್ರಿ. ಸೊ ಇದನ್ನ ಯಾಕೆ ಮಂದಿ ಎಲ್ಲಾರು ಬಾಳ ಯೂಸ್ ಮಾಡತ್ತಾರ್ರಿ? ಈಜ್ ಅಂದ್ರೆ ಏನಿದ್ರೋಗ ಏನಾಗೈತ್ರಿ, ಈಗ ಕಮ್ಮಿ ಮೇವು ಹೊಲ್ ಇದ್ದವ್ರು ನಡಿತೈತ್ರಿ. ಯಾಕಂದ್ರೆ ಈಗ ಸದ್ದ ಒಂದ್ ಸ್ವಲ್ಪ ಚಜ್ಜಿಗಡಿ ಬಲ್ತಿತ್ತು ಅಂದ್ರೆ ದನಗೋತ್ ತಿನ್ನಂಗಿಲ್ರಿ. ಇದ್ರೊಳಗೆ ಹಾಕಿದಂದ್ರೆ ಎಲ್ಲಾ ಪುಡಿ ಮಾಡಿ ಬಿಡ್ತೈತ್ರಿ, ಒಂದ್ ಸ್ವಲ್ಪನು ಬಿಡಂಗಿಲ್ಲ. ಇದ್ರೊಳಗ ಪುಡಿ ಮಾಡಿದ್ರೆ ಮತ್ತೆ ಅದ ವೇಸ್ಟ್ ಆದ್ರೂ ಗೊಬ್ಬರ ಐತಿ ಜಲ್ದಿ ಆಗ್ತೈತಿ. ಈಗ ನಾವ್ ಹಂಗ ಬಡ್ಡಿನ ಉಗುದು ಅಂದ್ರೆ ಅದ್ ಏನಾಗ್ಬಿಡ್ತೈತಿ, ತುದಿ ತಪ್ಪಲ ಅಷ್ಟ ತಿಂದಿದ್ನ ದನ ತಯಾರಾಗಂಗಿಲ್ರಿ. ದನ ಎಲ್ಲ ಏಕದಮ್ ಏನಾಗ್ಬಿಡ್ತೈತ್ರಿ, ಬಡ್ಡಿ ಅಂಶ ಬಿಟ್ಟು ಬಿಟ್ಟಿರ್ತೈತಿ. ಹಿಂಗಾಗಿ ದನ ಸ್ವರಿಗೆ ವೀಕ್ ಹಾಕದ. ಇದ್ರೊಳಗೆ ಮಿಷನ್ ಹಾಕೋದ್ರಿಂದ ರೀ ಇದೆಲ್ಲ ಬಡ್ಡಿ ಬರಕ ಎಲ್ಲ ಹಾಡ್ ಮೇವೆಲ್ಲ ತಿಂತದ್ರಿ. ಅದ್ರ ಸಂಬಂಧ ಈ ಮಿಷನ್ ಪಾಡ್ರಿ. ಓಕೆ ರೀ. ಅಂದ್ರ ಈಗ ಕರೆಂಟ್ ಮೇಲಿಂದ ತಗೊಂಡ್ರೆ ಬೆಟರ್ ರೀ ಅಥವಾ ಈಗ ಇಂಜನ್ ಮೇಲೆ ತಗೊಂಡ್ರೆ? ಅಂದ್ರ ಕರೆಂಟ್ ಮೇಲಿಂದ ಅಷ್ಟು ಬೆಟರ್ ಕೊಡಂಗಿಲ್ರಿ. ಯಾಕಂದ್ರ ರೈತರಿಗೂ ಲೈಟ್ ಅನುಕೂಲ ಇರಂಗಿಲ್ಲ. ಇದು ಇಂಜನ್ ಮೇಲಿಂದ ಆತಂದ್ರೆ ಏನಾಗ್ತೈತ್ರಿ, ಇದ ಬೆಸ್ಟ್ ರೀ. ನಮ್ಗೆ ಯಾವ ಟೈಮ್ದಾಗ ಮೇವು ಬೇಕಾಗುತ್ತೆ ಆ ಟೈಮ್ದಾಗ ಪಟ್ನ ಹಾಕೋಕ್ ಬರ್ತೈತ್ರಿ. ಅದ ಕರೆಂಟ್ ಮೇಲಿಂದ ಒಂದ್ ಸ್ವಲ್ಪ ಡೇಂಜರ್ ಐತ್ರಿ. ಯಾಕಂದ್ರೆ ರೈತರು ಗಸಲ್ ಹಂಗ ಕಾಲ ಪಾಲ ತುಯ್ಲಿ ಏನೋ ಮಾಡ್ಲಿ ಕರೆಂಟ್ ಅದ ಮಿಸ್ಟೇಕ್ ಆಗಿದ್ರಿ. ಇದ್ರದ್ದು ಹಂಗಿಲ್ರಿ, ಇದ್ರದ್ದು ಆದ್ರೆ ಬೆಟರ್. ಅಣ್ಣ ರೀ, ಇವಾಗ ಮುಖ್ಯವಾಗಿ ಇವಕ್ಕೆ ಏನೇನ್ ರೋಗಗಳು ಬರ್ತಾವ್ರಿ? ಈ ರೋಗ ಅಂದ್ರೆ ಕೆಚ್ಚಲ್ ಬಾವ್ ಅಂದ್ರಿ. ಮತ್ತೆ ಕೆಚ್ಚಲ್ ಬಾವ್ ಬಂತಂದ್ರೆ ಒಂದ್ ಸ್ವಲ್ಪ ಸಣ್ಣಗೆ ಜ್ವರ ಬರ್ಲಾಕ್ ಶುರು ಮಾಡ್ತಾರ. ಕೆಚ್ಚಲ್ ಬಾವ್ ಎಲ್ಲ ಕ್ಲಿಯರ್ ಇತ್ತಂದ್ರ ಅದೇನ್ ಹೆಚ್ಚು ಕಡಂಗಿಲ್ಲ. ಕೆಚ್ಚಲ್ ಬಾವ್ ಯಾಕೆ ಬರ್ತೈತ್ರಿ? ಕೆಚ್ಚಲ್ ಬಾವ್ ಅಂದ್ರೆ ಈಗ ನಾವು ಹಿಂಡುದ ಒಂದ್ 10 ನಿಮಿಷನವಾಗಲಿ 5 ನಿಮಿಷನವಾಗಲಿ ಅದು ಹಿಂಡಿದ್ಗೈನ ಹಾಕ ಮಕ್ಕೋತಂದ್ರೆ ಕೆಚ್ಚಲ್ ಬಾವ್ ಜಾಸ್ತಿ ಆಗ್ತೈತಿ. ಅದು ಮಿನಿಮಮ್ ನಾವು ಹಿಂಡಿದ ಒಂದ್ ಅರ್ಧ ತಾಸಾರ ಅದ ಎದ್ದ ನಿಂದಿರ್ಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಹಿಂಡುದ ಅದು ಅಂದ್ರೆ ಇವೆಲ್ಲ ರೀ ಹೊರಗಡೆ ಕಟ್ಟಿ ಬಿಡ್ತೀವ್ರಿ. ಯಾಕಂದ್ರೆ ಖುಲ್ಲಾ ಜಾಗದಾಗ ಇವು ಅಷ್ಟು ಹಾಕೋದ್ರವ್ರು ಹಿಂಡುದ್ ಮುಗ್ದಂದ್ರೆ ಹೊರಗೆ ಹೋಗ್ತಾರ. ಮತ್ ಹೊಯ್ ಹಿಂಡಿ 2-3 ತಾಸು ಹೊರಗೆ ಮಕ್ಕೊಂಡ್ ಹೊರಗೆ ಬರ್ತಾರ. ಆ ಟೈಪ್ ಮಾಡೋದಂದ್ರೆ ಕೆಚ್ಚಲ್ ಬಾವ್ ಕಡಿಮೆ ಬರ್ತದೆ. ಇದು ಇಲ್ಲೇ ಹಿಂಡುದು ಅಲ್ಲೇ ಮಕ್ಕೋದು ಮಾಡಾಕೈತು ಅಂದ್ರೆ ಕೆಚ್ಚಲ್ ಬಾವ್ ಜಾಸ್ತಿ ಬರಕ. ಇವನ್ನ ಮೇಯತ್ತು ಎಷ್ಟು ದಿನಕ್ಕೊಮ್ಮೆ ತೊಳಿತಾರ್ರಿ? ನಾವು ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ತಿಂಗ್ರಿ, ತಿಂಗಳಿಗೊಮ್ಮೆ ತೊಳಿತಾರ. ತಿಂಗಳಿಗ್ರಿ ಹಿಂಗ 15 ದಿವಸಿಗೆ ಭಾಳ ಹೊಲಸು ಮಾಡ್ಕೊಂಡಿದ್ರೆ ತೊಯ್ತಿರಿ, ಇಲ್ಲಕ್ಕೆ ತೊಯ್ಯಂಗಿಲ್ಲ. ಓಕೆ. ಅಂದ್ರ ಒಬ್ಬೊಬ್ರ ದಿನ ತೊಳಿತಾರ್ರಿ, ದಿವಸ 2 ದಿವಸಿಗೆ ವಾರಕ್ಕ ಹಿಂಗ್ ತೊಳಿತಾರ. ಈಗ ಮೇಯ್ ತೊಯ್ದಂದ್ರೆ ಏನತ್ರಿ, ಇದ ಭಾಳ ತಂಪು ಮಾಡಿ ಕೊಡಂಗಿಲ್ಲ ಅದನ್ನ. ಅವಕ್ಕ ಮೇಯಂದ ಎಣ್ಣೆ ಅಂಶ ಕಡಿಮೆ ಆಕೈತಿ ಅಂತ ದನ ವೀಕ್ ಹಾಕದ. ಆಗ್ಲೆಲ್ಲ ಹಿಂಗ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ, ಅದು ಹಸನ್ ಇದ್ದಾಡ್ ಚಲೋ ಹೊತ್ತೆ ಭಾಳ ಮೇಯ್ ತೊಯ್ತಾರ. ಅದು ಮೇಯ್ ತೊಯ್ಯಬಾರ್ದ್ರಿ. ಆಕ್ಚುಲಿ ಅಂದ್ರೆ ಭಾಳ ಹೊಲಸು ಇಡ್ಸ್ಕೊಂಡಿದ್ರೆ ಮೇಯ್ ತೊಯ್ದ್ರಿ, ಇಲ್ಲಕ್ಕ ಮೇಯ್ ತೊಯ್ಯಂಗಿಲ್ಲ. ಅದು ಎಷ್ಟು ದನ ನಡಬದ್ದಿ ಕೋಲ್ಡು ಇರಬಾರ್ದು, ಹೀಟು ಇರಬಾರ್ದ್ರಿ. ಅಗದಿ ನಾವು ಭಾಳ ಮೇಯ್ ತೋದೋ ತಂಪು ಮಾಡಿದ್ವು ಅಂದ್ರೆ ಏನಾಗ್ಬಿಡ್ತೈತ್ರಿ, ವೀಕ್ ಆಕೈತಿ. ಅದ್ರ ಸಂಬಂಧ ನಾವು ಮೇಯ್ ಕಡಿಮೆ ತೊಯ್ತೀವಿ. ಅನಾರ ಈಗ ನಾವು ಏನಾರ ಯಾರೋ ಒಬ್ರ ಹೊಸದಾಗಿ ನಾನು ಆಕಳ ಅಥವಾ ಎಮ್ಮಿ ಸಾಕಾಣಿಕೆ ಮಾಡ್ಬೇಕು ಅನ್ಕೋತಾರ್ರಿ. ಸೊ ಸ್ಟಾರ್ಟಿಂಗ್ ಅನ್ನ ದೊಡ್ಡದಾಗಿ ಸಡ್ ಬತ್ತು ಬಡ್ದ ಒಂದು 10-20 ಆಕಳ ತಂದು ಸಾಕಾಣಿಕೆ ಮಾಡ್ರಿ ಬೆಟರ್ರಿ, ಅಥವಾ ಒಂದು ಸಣ್ಣ ಸಡ್ನ್ಯಾಗನ ಒಂದ್ 2-3 ತಂದು ಸಾಕ್ರೆ ಬೆಟರ್ರಿ? ಈಗಂತ ಏನಾರ ಅವ್ರು ಏನೈತ್ರಿ, ಫಸ್ಟ್ಗೆನ ಅವ್ರಿಗೆ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದು 2 ತರದ್ರಿ. ಈಗ ಎಲ್ಲಾರು ಅಂತ ಎಲ್ಲ ಹುಡುಗರಿಗೆ ಎಜುಕೇಶನ್ಗೆ ಎಲ್ಲ ಚಲೋ ಐತ್ರಿ, ಅದೇನಿಲ್ಲ, ಎಲ್ಲ ಮಾಹಿತಿ ಅದಾರು. ಈಗ ಮಾಡ್ಬೇಕನ್ನೋ ಹೊಣಿಕೆ ಐತ್ರಿ. ಅಂತವ್ರಿಗೆ ಏನೈತ್ರಿ, ಈಗ ಒಂದ್ 2 ತೊಗೊಂಬಂದು ಅಂದ್ರೆ ಒಂದ್ 2ರಿಂದ 4 ಹಿಂಗೆ ಹೆಚ್ಚಾವ್ರಿ ಮಾಡ್ಕೋತ ಹೋಗುದ್ರಿ. ಅವ್ರು ಫಸ್ಟ್ಗೆ ದೊಡ್ಡ ಬಂಡವಾಳ ಹಾಕಿ ಒಂದ್ 1.5 ಲಕ್ಷ ಹಿಂಗ ರೈತರು ಏನ್ ಮಾಡ್ತಾರ್ರಿ, ಈಗ ಒಮ್ಮೆ ಒಂದು 10 ಕಟ್ಟೋದೇನು 2 ಕಟ್ಟೋನತ್ತೆ 10 ತಿಂಡು 20 ತಿಂಡು ತರ್ತಾರ. ಅಷ್ಟು ಮಟ್ಟಕ್ಕೆ ಹೋಗಂಗಿಲ್ರಿ. ಅಂದ್ರೆ ನಾವು ಒಂದು ಇದ್ದಿದ್ದು ಬಜೆಟ್ ಹೋಗ ಒಂದು 50,000 ಆಗಲಿ 60,000 ಆಗಲಿ ಅದ್ರಾಗ 1 ತಂದ 2 ತಂದ ಅಷ್ಟ್ರಾಗ ಮುಂದುವರ್ಕೋತ ಹೋಗುದ್ರಿ. ಅಂದ್ರೆ ಈಗ ಒಂದು 30-40 ರೂಪಾಯಿ ಕೊಟ್ಟು ಒಂದು ಆಕತ್ತಂದು ಅಂದ್ರೆ ಅದನ್ನ ಗಬ್ಬಾಗಿ ಅದು ಯಾಕೆ ಬಂತಂದ್ರೆ ಬೇಕಾರೆ ಅದನ್ನ ಮಾರಿ ಹೊಯ್ ಮತ್ತು ಅದ 1 ಹಾಕೋದಾಗ 2 ಹಾಕತ್ತಂದು ಅದೇ ಮಾಡ್ಕೋತಾರ್ರಿ. ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ದೊಡ್ಡ ಇವ್ರು ಅದ್ರಾಗ ಮಾಹಿತಿ ಇದ್ದಾರ 1 ಲಕ್ಷ ಕೊಟ್ಟು 10 ಲೀಟ್ರ್ ಹಿಂಡು ತರ್ತಾರ. ಅಂದ್ರೆ ನನ್ನ ಲೆಕ್ಕದ ಪ್ರಕಾರ ಅಂದ್ರೆ ಸಾಣದಾಗಿ ಹೋಗಿ ಮುಂದೆ ಹೆಚ್ಚಿಗೆ ಹೋಗ್ಬೇಕು. ಇವಾಗ ರೀ ಅನ್ನಾರ ಈಗ ಹೊಸದಾಗಿ ಈಗ ನಾನು ಒಂದು ಆಕಳ ಸಾಕಾಣಿಕೆ ಮಾಡ್ತಂತ ಇಟ್ಕೋರಿ. ಸೊ ನಾನು ಒಂದು ಈ ಫುಲ್ ಇಳ್ಯಾಕ್ ಬಂದಿದ್ದು ತೊಗೊಂಬಂದು ಸಾಕಾಣಿಕೆ ಮಾಡಿರ್ಬಿಟ್ರಿ, ಅಥವಾ ಚೆಕ್ಕಿನ ಮೇಲೂ ಕಡಿಗೆಂಜ್ ಹಿಂಡು ಇಂಥವು ತೊಗೊಂಬಂದ್ರೆ ಹೆಂಗ್ರಿ? ಯಾಕೆ ಬಂದಿದ್ದಂದ್ರಿ, ಅವ್ರ ಅದನ್ನ ಎಲ್ಲ ಮೇಂಟೈನ್ ಮಾಡ್ತನ್ನೋದಿತ್ತಂದ್ರೆ ಯಾಕೆ ಮಾಡೋದು ಚಲೋ ರೀ. ಯಾಕೆ ಗೊತ್ತಂದ್ರೆ ಯಾಕೆ ಬಂದಿದ್ದು ಏನಾಗ್ತದ್ರಿ, ಅಕಸ್ಮಾತ್ ಒಮ್ಮೆ ಕರಾಣ ಡೆತ್ ಆಗ್ಬೋದು, ಮತ್ತು ಅಕಸ್ಮಾತ್ ಆಗಿ ಇಯೋದ್ ಮೇಲೆ ತದ ಮಾಸು ಹತ್ತಿ ಗಾಳ ಆಗ್ಬೋದ್ರಿ. ಅವಾಗ ಅವ್ರಿಗೆ ಏನ್ ಅನಿಸ್ತೈತಿ, ನಾವು ಹೈನುಗಾರಿಕೆ ಬ್ಯಾಡ್ ಸರ್ ಅನಿಸಿ. ಈ ಚೆಕ್ಕಿನ ಮೇಲೆ ತೊಗೊಂಬಂದ್ರಂದ್ರೆ ಅವ್ರು ಏನು ಮಾಡ್ತಾರೆ, ಚೆಕ್ಕಿನ ಮೇಲೆ ಒಂದು 40,000 ಕೊಟ್ಟು ತಂದಿದ್ರಂದ್ರೆ ಅವ್ರಿಗೊಂದು 10-15 ರೂಪಾಯಿ ಹೈನು ಮಾಡ್ಕೋತಾರ. ಹೊಳೆ ಮೇಲಾಗಿ ಅದು ಮಾರಾಕ್ ಹೋದ್ರು ಒಂದು 70-80 ರೂಪಾಯಿಗೆ ಮಾರ್ಕೋತಾರ. ಅಂದ್ರೆ ಅವ್ರಿಗೊಂದು ಆ ಒಂದು ಹಾಕೋದ್ವಾಗ ಅದೊಮ್ಮೆ ಚೆಕ್ಕಿನ ತಂದ್ರಂದ್ರೆ ಅದು ಗಬ್ಬಾಗಿ ಯಾಕೆ ಬರ್ಗೊಡ್ದನ ಕಮ್ಮಿ ಅಂದ್ರೆ ಒಂದು 30-40 ರೂಪಾಯಿ ಲಾಭ ಮಾಡ್ತೈತಿ. ಆ ಟೈಪ್ ಲಾಭ ಮಾಡ್ಕೋದು ಒಳ್ಳೆ ಬೆಟರ್ ಅನಿಸ್ತದೆ. ಅಂದ್ರೆ ಇವಾಗ ರೀ ಒಂದು ಆಕಳ 7 ದಿನದಿಂದ ಹಿಡ್ಕೊಂಡ್ರೆ ಎಷ್ಟು ತಿಂಗಳು ಹಿಂಡ್ತಾವ್ರಿ?
ಇವ ಅಂದಾಜ ನಾವು ಯೋದ್ಯ ಅಂದ್ರ ಒಂದ್ 3 ತಿಂಗ ಮಾತ್ರ ಹೈ ಲೆವೆಲ್ ಹಿಂಡ್ತಾವ್ರಿ. ಫುಲ್ ಹಿಂಡ್ತಾವ. ಹಾನ್ರಿ, ಯಾಕಂದ್ರ ಒಂದ್ 3 ತಿಂಗ ಅಂದ್ರ ಅದಕ್ಕೆ ಫುಲ್ ಕೆಪಾಸಿಟಿ ಇರ್ತೈತ್ರಿ. ಅವ್ 3 ತಿಂಗ್ ಹಿಂಡ್ತಾವ. ಆಮೇಲೆ ಹೊತ್ತ ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಇದ ಡೌನ್ ಹಾಕೋತ್ ಹೋತಂದ್ರ ನಾವ್ ಬೀಜ ಹಾಕ್ಸಿದ್ವು ಅಂದ್ರ ಒಂದ್ ಹೆಚ್ಚು ಕಡಿಮೆ ಒಂದ್ ನಡಬಾದಿ ಸ್ಲೋ ಹಾಕೋತ್ ಬರ್ತೈತ್ರಿ. ಅದ ಗಬ್ಬ ಆಗಿ ಒಂದ್ 6 ತಿಂಗ ಮಟನು ಹಾಲು ಕೊಡ್ತೈತ್ರಿ. ಅದ್ರ ಕಮ್ಮಿ ಕೊಟ್ಕೋತ ಬರ್ತೈತಿ. ಇದು ಏದ್ ಹಾಕೈತಂದ್ರ ಹಾಲು ಕೊಡೋ ಕೆಪಾಸಿಟಿ 3 ತಿಂಗ. 3 ತಿಂಗ ಮಾತ್ರ ಫುಲ್ ಜಾಸ್ತಿ ಕೊಡ್ತೈತ್ರಿ. ಓಕೆ ಓಕೆ ಅನ್ನಾರ, ಇವಾಗ ನೀವು ಡೈರಿ ಅಂದ್ರ ಹೈನುಗಾರಿಕೆ ಜೊತೆಗೆ ವ್ಯಾಪಾರನೂ ಕೂಡ ಮಾಡ್ತಾ ಇದ್ರಿ. ಸೊ ನಾವು ಇವಾಗ ವ್ಯಾಪಾರ ಬಗ್ಗೆ ಸ್ವಲ್ಪ ಮಾತಾಡೋಣ್ರಿ. ಅನ್ನಾರ, ನೀವು ಇವಾಗ ಹೈನುಗಾರಿಕೆ ಜೊತೆಗೆ ವ್ಯಾಪಾರ ಕೂಡ ಮಾಡ್ತಾ ಇದ್ರಿ. ಸೊ ಈಗ ಎಮ್ಮಿಗಳ ವ್ಯಾಪಾರ ಮತ್ತ ಆಕಳು ಎರಡು ಮಾಡ್ತಾರೇನ್ರಿ? ಎರಡು ರೀ. ಅಂದ್ರ ಆಕದ ಜಾಸ್ತಿ ರೀ, ಎಮ್ಮಿದ್ ಕಮ್ಮಿ ರೀ. ಅಂದ್ರ ಇವ್ ಆಕೋಗೋದ ಏನಾಗ್ತೈತಿ ಅಂದ್ರೆ ಒಂದ್ ಸ್ವಲ್ಪ ಖರ ಇರ್ಲಿಲ್ಲ ಅಂದ್ರೆ ಹಿಂಡ್ತಾವ್ರಿ. ಎಮ್ಗೋದ್ ಏನಾಗ್ತೈತ್ರಿ, ಒಂದ್ ಸ್ವಲ್ಪ ಖರಾಬ್ ಎಲ್ಲದಂದ್ರ ಹೈನ ಮಾಡಂಗ. ಅವಕ್ಕೆಲ್ಲಾ ಕರ ಸಂಗಟ ಎಲ್ಲ ಒಗತಿ ಬೇಕ್ರಿ. ಹಿಂಗಾಗಿ ನಾವ್ ಆಕದನ್ನ ಆಯ್ಕೆ ಹಚ್ಚ್ರಿ. ಓಕೆ ರೀ ಅನ್ನಾರ. ಅನ್ನಾರ, ಇವಾಗ ರೀ ಮುಖ್ಯವಾಗಿ ಈಗ ಯಾವುದೋ ಒಂದು ಹೆಚ್ಚಪ್ಪ ಆಕಳ ರೈತರಿಗೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ರಿ. ಹೊಸದಾಗಿ ಸ್ಟಾರ್ಟ್ ಮಾಡಕತ್ತು ಹೋಗಿರ್ತಾರ್ರಿ, ಯಾರ ಆಕಳ ತಗೋಕತ್ತು ಹೋಗಿರ್ತಾರ್ರಿ. ಈಗ ದಲ್ಲಾಳಿಗಳತ್ತು ವ್ಯಾಪಾರ ಒಳಗ ರೈತರನ್ನ ಮೋಸ ಮಾಡ್ತಿರ್ತಾರ್ರಿ. ಸೊ ಯಾವ ರೀತಿ ಮೋಸ ಮಾಡ್ತಾರ್ರಿ? ಅಂದ್ರೆ ಈಗ ಮೋಸ ಅಂದ್ರೆ ಏನಾಗ್ತೈತ್ರಿ, ಸಂತಿ ವ್ಯಾಪಾರ ಹೋಗಂದ್ರ ಕೆಸಲ ಕಟ್ಟಿರ್ತಾರ. ಅವಾಗ ಏನಾಗ್ತೈತ್ರಿ, ಈಗ ನಾವ್ ಕೆಸಲ ಕಟ್ಟಿದ್ರ ಅಂದ್ರ ಅದ ಏನು ಗೊತ್ತಾಗಲ್ಲ, ಎಷ್ಟ್ ಲೀಟರ್ ಕೊಡ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಕೆಸಲ ಕಟ್ಟು ಅಂದ್ರೆ ಹೆಂಗೇನ್ರಿ ಅದ 3 ಹೊತ್ತಿನ ಹಾಲು ಬಿಟ್ಟಿರ್ತಾರ. ಹಿಂಡಂಗಿಲ್ರಿ, ಹಂಗ ಬಿಟ್ಟು ಬಿಡ್ತಾರ. ಅಂದ್ರ ತೊಡಿ ಕಾಣ್ಲತ್ತಿ ಬಿಡ್ತಾರ. ಅವಾಗ ನಾವ್ ಏನಾಗತ್ರಿ, ರೈತರು ಹೋದ್ಗನ ಬಾಳ ತೊಡಿ ಕಾಂಡಿದ್ನ ಇದೊಂದ್ 7 ಲೀಟರ್ ಹಿಡ್ದೈತಿ ಅಂದ್ರೆ ನೇಮ್ಬೇಕಾಗೈತಿ. ಈಗ ನಮ್ ಕಡೆ ಹಂಗಿಲ್ರಿ. ಈಗ ಅದ ನಣತೆಕ್ ಬಂತಂದ್ರ ಅದ ರೈತರ ಮನಿಂದ್ರನ ತರ್ತವ್ರಿ ನಾವು. ಎಲ್ಲಿ ಸತ್ತಿಗೇರಿ ಇರ್ಲಿ, ಹಿಂಗ ಎಲ್ಲೇ ಸುತ್ತಮುತ್ತ ಯಾರು ರೈತರು ಹೇಳ್ತಾರ ಅವ್ರನ್ನ ತಗೊಂಡ್ಬರ್ತೇವೆ. ಮತ್ತ ರೈತರಿಗೇನ ಕೊಡ್ತಾರ. ಅವ್ರ ನಮಗ ಈಗ ಒಂದ್ ಆಕ ತಗೊಂಡ್ರಂದ್ರಿ ಅರ್ಧ ರೊಕ್ಕ ಅಷ್ಟ ಕೊಡ್ತಾರ. ಅರ್ಧ ರೊಕ್ಕ 8 ದಿವಸ ಬಿಟ್ಟು ರೊಕ್ಕ ಕೊಡ್ತಾರ. 8 ದಿವಸ ಅಂದ್ರ ಅವ್ರ ರೈತರು ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಅವ್ರಿಗೆ ಪಾಯಸಿ ಬಂತ ನಮ್ ರೊಕ್ಕ ಕೊಡ್ತಾರ. ಅಷ್ಟ್ ಖಾತ್ರಿ ಮೇಲೆ ಆಕ ಕೊಡ್ತಾರ. ಈಗ ಅಂದ್ರೆ ಏನಾಗಿದ್ರಿ, ನಾವು ಹಿಂಡ್ ಇಷ್ಟ ಹಿಂಡದೈತಿ ಅದ. ಈ 3 ಲೀಟರ್ ಹಿಂಡಿದ್ರು 3 ಲೀಟರ್ ಹಿಂಡುದೈತಿ ಹೇಳ್ತವ್ರಿ. 4 ಲೀಟರ್ ಹಿಂಡಿದ್ರು 4 ಲೀಟರ್. ಮತ್ ಚೆಕ್ಕಿನ ಮೇಲೆ ಕಬ್ಬದ್ದು ಅವ್ರ ಯಾವ್ದಾರ ರೈತರು ಬಂದ್ರು ಯಾರಿಗೂ ಮೋಸ ಅವ್ರಿಗೆ ಎನಿ ಪಿನೆಂಟ್. ಅವ್ರಿಗೆ ನಮ್ಮ ಎಲ್ಲಿ ಮಠ ಅಂದ್ರೆ ಈಗ ಇತ್ತು ಬಿದಿರಿ, ಮತ್ತ ಇತ್ತು ಚಿಪ್ಪಲಕಟ್ಟಿ, ಸಾಲೋಯಿ, ಇತ್ತು ಬದಾಮಿ, ಮತ್ತ ಸತ್ತಿಗೇರಿ, ಕೊಡ್ಲ್ಯಾಡ, ಈ ಕಡೆ ಎಲ್ಲಾ ರೈತರಿಗೆಲ್ಲ ಹಾಕೋ ಕತ್ರಿ ಮೇಲೆ ಕೊಡ್ತಾರೆ. ಅದು ಬೇಕಾದಷ್ಟು ದೂರಿಂದ ಬಂದಾರಂದ್ರು ಅವ್ರ ಕತ್ರಿ ಮೇಲೆ ಅರ್ಧ ರೊಕ್ಕ ಅಮೌಂಟ್ ಇಸ್ಕೋದ್ರು, ಅರ್ಧ ರೊಕ್ಕ ಅವ್ರು ನಾವು ವಿಶ್ವಾಸ ಕೊಟ್ಟು ಕಳಿಸಿದಂದ್ರೆ ಅವ್ರು ನಮ್ಮ ದುಡ್ಡನ್ನು ವಿಶ್ವಾಸಲೇನು ಕೊಡ್ತಾರೆ. ಅದ್ರೊಳಗೆ ಏನು ಮೋಸ ಅಂತ ಇಲ್ಲ, ಎನಿ ಟೈಮ್ ಬರ್ಬೋದು. ಓಕೆ ಅಂದ್ರೆ ಸರ್, ಇವಾಗ ರೀ ಪ್ಯೂರ್ ಹೆಚ್ಚಪ್ಪ ಆಕಳ ಹೆಂಗ್ ಗುರ್ತ ಮಾಡಿದ್ರಿ ನಾವು? ಅಂದ್ರೆ ಪ್ಯೂರ್ ಹೆಚ್ಚಪ್ಪ ಅಂದ್ರೆ ಅದ ಕೋಡಿರಂಗಿಲ್ರಿ, ಒಂದ್ ಸ್ವಲ್ಪ ಹಿಂಗ ಹಂಡ ಬೀದ ಹೆಚ್ಚಿರ್ತೈತ್ರಿ. ಈಗ ಇವೆಲ್ಲ ಏನಿರ್ತಾರ ಕೋಡ್ ಇದ್ದಿದ್ದು ಎಲ್ಲ ಕಂಟ್ರಿ ರೀ, ಅವ್ ಕೆಂಪು ಕಂಟ್ರಿ, ಇವೆಲ್ಲ ಕಂಟ್ರಿ ಹೋಗಿ ಬರ್ತಾವ. ಅಂದ್ರೆ ನಮ್ಮಲ್ಲಿ ರೈತರು ಆಡ್ಸ್ಕೋದ್ ಹೆಚ್ಚು ಕಂಟ್ರಿ ರೀ. ಅಂದ್ರೆ ಯಾಕಂದ್ರೆ ಈ ಹೆಚ್ಚಪ್ಪ ಅಂದ್ರೆ ಏನಾಗ್ತದ್ರಿ, ಒಂದ್ 2 ಸೂಲಿಗೆ ಭಾಳ ವೀಕ್ ಆಗಕತ್ರಿ. ಈಗ ಇಲ್ಲಿ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ, ಇದ್ರ ಹಾಲು ಪ್ಯಾಡ್ ಚಲೋ ಬರ್ತೈತ್ರಿ, ಮತ್ತೆ ಡಿಗ್ರಿನೂ ಬರ್ತೈತಿ. ಹಿಂಗಾಗಿ ಎಲ್ಲಾ ರೈತರು ಕಂಟ್ರಿನೇ ಹೆಚ್ಚ ಇಷ್ಟಪಡ್ತಾರೆ. ಓಕೆ ರೀ. ಅಂದ್ರೆ ಇವಾಗ ಕಂಟ್ರಿ ಆತು, ಜರ್ಸಿ ಮತ್ತೆ ಹೆಚ್ಚಪ್ಪ ಇವು ಎಷ್ಟೆಷ್ಟು ಹಿಂಡ್ತಾವ್ರಿ ಇವ? ಅಂದ್ರೆ ಈಗ ಕಂಟ್ರಿಗೆ ಹೆಚ್ಚಪ್ಪ ಒಂದ್ 2 ಲೀಟರ್ ಡಿಫ್ರೆನ್ಸ್ ಬರ್ತೈತಿ. 2 ಲೀಟರ್ ಹೆಂಗ್ ಬರ್ತೈತಿ ಅಂದ್ರೆ ಹೆಚ್ಚಪ್ಪ ಹಿಂಡದ್ರಿ ಒಂದ್ 10-15 ಮಟ ಹಿಂಡ್ತಾವ. ಇವು ಏನ್ ಮಾಡ್ತಾವ್ರಿ, ಇವು 8, 9, 10 ಮಟ ಇವು ಹಿಂಡ್ತಾವ. ಅಂದ್ರೆ ನಾವು ರೈತರು ಯಾವ ಟೈಪ್ ಮೇಂಟೈನ್ ಮಾಡ್ಕೋತ ಆ ಟೈಪ್ ಹಿಂಡ್ತಾರ. ಓಕೆ ಓಕೆ ಅನ್ನಾರ, ಇವಾಗ ಎಮ್ಮಿಗಳು ಸಾಕಾಣಿಕೆನೂ ಮಾಡತ್ತೀರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ಅನ್ನಾರ. ಇದುವರೆಗೆ ನೀವು ಹೆಚ್ಚಪ್ಪ ಆಕಳುಗಳ ಸಾಕಾಣಿಕೆ, ಡೈರಿ ಫಾರ್ಮಿಂಗ್ ಮತ್ತು ವ್ಯಾಪಾರಗಳ ಬಗ್ಗೆ ಮಾಹಿತಿ ಕೊಟ್ರಿ. ಸೊ ಇವಾಗ ಎಮ್ಮಿಗಳು ಸಾಕಾಣಿಕೆ ಮಾಡತ್ತೀರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇವು ಸರ ಇವೆಲ್ಲಾ ಎಮ್ಮಿಗಳು ನಾವು ಕೊಂಡು ತಂದಿದ್ವಲ್ರಿ. ತಂದಿತ್ತು ಅಲ್ರಿ? ಇವೆಲ್ಲಾ ಮನಿ ಒಳಗನ ಹುಡ್ಸಿದ್ರಿ. ಇವೆಲ್ಲಾ ಏನೈತ್ರಿ, ನಾವ್ ಫಸ್ಟ್ ಗೆ ಒಂದ್ ರಿಂಗಿ ಎಮ್ಮಿ ತಂದ್ರಿ, ಅದಕ್ಕ ಈ ಕೇಣಿಯಪ್ಪ ಬೀಜಾನ ಹಾಕ್ಸಿದ್ರು. ಮುರಾರಿ ಇವಕ್ಕ ಕೇಣಿಯಪ್ಪ ಅಂದ್ರೆ ಬೀಜ ಹಾಕ್ಸ್ಕೊಂಡ ಇವತ್ತರೇನ ಬ್ರೀಡ್ ಮಾಡಿವ್ರಿ. ಈಗ ಇದ ಚೊಚ್ಚಲ ಇದೈತ್ರಿ. ಇದ ಚೊಚ್ಚಲ ಒಂದ್ ಟೈಮ್ಕ ಒಂದ್ ದಿವ್ಸಕ್ 11 ಲೀಟರ್ ಹಾಲು ಹಿಂಡೈತ್ರಿ. ಯಾವ್ದ್ರಿ? ಆದ್ರಿ ಇದ್ರಿ ಬೆಳಿಗ್ಗೆ 6 ಸಾಯಂಕಾಲ 5 11 ಲೀಟರ್ ಹಾಲು ಕೊಟ್ಟೈತ್ರಿ. ಈಗ ನಮ್ ರೈತರು ಏನ್ ಮಾಡ್ತಾರ್ರಿ, ಈಗ ಆ ದೇಶ ಈ ದೇಶ, ಆ ಮೂರ ಈ ಮೂರ ತಪ್ಪು ಕಲ್ಪನೆ. ಈಗ ನಮ್ಮಲ್ಲಿನ ನಾವು ಜವಾರಿ ಎಮ್ಮೆ ಐತಿ ಅಂದ್ರೆ ಅದಕ್ಕೆ ನಾವು ಕೇಣಿಯಪ್ಪ ಬೀಜ ಹಾಕ್ಸ್ಕೋದು. ಅದಕ್ಕೆ ನಾವು ಮುರ್ರಾ ಬೀಜ ಹಾಕೊಂಡ್ ಅಂದ್ರೆ ಅದ ಕರು ಹೆಣ್ಗಾರ ಆಗಿ ಅದ ಬೆಳವಣಿಗೆ ದೊಡ್ಡದಾತಂದ್ರ ಅದ ಹಿಂಡ್ತೈತ್ರಿ. ಅಂದ್ರ 5 ಲೀಟರ್ 6 ಲೀಟರ್ ಅದ ಎಮ್ಮೆನ ಹಿಂಡ್ತೈತಿ. ಈಗ ನಾವು ಬೇರೆ ಕಡೆ ಹೋಗಿ ತರೋದಂದ್ರೆ ಏನಾಗೈತಿ ಅಂದ್ರೆ, ಈಗ ದೇಶ ಬಿಟ್ಟು ದೇಶ ಹೋಗಿ ತಂದು ಅಂದ್ರೆ ಅಷ್ಟು ಖಾತ್ರಿ ಸಿಗಂಗಿಲ್ರಿ. ಅಂದ್ರೆ ಒಬ್ಬೊಬ್ಬರಿಗೆ ಹರಿಯಾಣ, ಗುಜರಾತ್ ಅಂದ್ರೆ ತೊಗೊಂಬರ್ತಾರ. ಬರೋಬರಿ ಅದ ಸರ ಈಗ ಏನಾಗೈತ್ರಿ, ಬಂದ ನಮ್ಮಲ್ಲಿ ಜಲ್ದಿ ಸೆಟ್ ಆಗಂಗಿಲ್ಲ. ಇನ್ನೊಂದು ರೈತರ ಲಾಸ್ ಬರಾಕದ. 3-4 ಲಕ್ಷ ರೂಪಾಯಿ ರೊಕ್ಕ ಹಾಕಿ ಹೈನುಗಾರಿಕೆ ಬ್ಯಾಡ ಅನಸ್ತೈತಿ. ಈ ಟೈಪ್ ಮಾಡ್ಕೋತ.
ಅನಾರ ಇವಾಗ್ರಿ ಎಚ್ ಎಫ್ ಆಕಳುಗಳನ್ನ 10 ಲೀಟರ್ ಹಿಂಡ್ತಾವು, ಇವು ಎಮ್ಗಳು ಬಾಳ ಆದ್ರ 3-4 ಲೀಟರ್ ಅಷ್ಟ ಹಿಂಡ್ತಾವ ಸಾಧ್ಯ ಇಲ್ರಿ. ಈಗ ಇವು ನಮ್ಮ ಎಲ್ಲಾರು ಚೋಸಲಿ ಎಷ್ಟಂದ್ರಿ ಇದ ಅದ 1.5 ವರ್ಷದ ಐತ್ರಿ. ಹಾ ರೀ ಈಗ ಇದು 2.5 ವರ್ಷಕ್ಕನ ಗಬ್ಬ ಐತ್ರಿ ಇದು. ಹಾ ಹಾ ರೀ ಇದಕ್ಕೂ 2 ವರ್ಷ ಆತ್ರಿ. ಹಾ ರೀ ಈಗ ಅದ್ರ ಮಗ ಇದೈತಲ್ರಿ ಅಲ್ಲಿ ಹೆಚ್ಗಡೆ ಐತ್ರಿ ಸಣ್ಣದ, ಹಾ ರೀ ಅದ ಇದು ಹಿಂದ್ ವರ್ಷ ಗಣಾಚುತ್ಯಾಗ ಇದ್ದೈತ್ರಿ ಇದ. ಹಾ ಈ ಗಣಾಚುತ್ಯಾಗ ಇರೋದನ್ನ ಹೊಳೆ ಮಾತು ಗಬ್ಬ ಐತ್ರಿ ಇದು. ಹಾ ರೀ ಈಗ ಇದು ಕರ ಒಂದ್ ವರ್ಷ ಇನ್ನ ಗಣಾಚೌತಿ ದಿವಸ ಇರ್ತೈತ್ರಿ, ಇದು 1 ವರ್ಷ ಅವಾಗ ಆಗ್ತೈತ್ರಿ. ಹಾ ಹಾ ನಾವ್ ಯಾವ ರೀತಿ ಅವ್ನ ಮೇಂಟೈನ್ ಮಾಡ್ಕೋತ ಆ ರೀತಿ ಇವು ಹಿಂಡ್ತಾವ್ರಿ. ಹಾ ಓಕೆ ಓಕೆ ಅಂದ್ರೆ ಹಿಂಡುಗಿದ ಇನ್ನೊಂದ್ ರೈತರಿಗೆ ಏನಂದ್ರಿ, ನಾವ್ ಒಂದ್ ಎಮ್ಮಿ ತಗೊಂಬಂದ್ರ ಆ ಎಮ್ಮಿದಿಂದನ ಪ್ರಾಫಿಟ್ ಮಾಡ್ಕೋಬೇಕ್ರಿ. ಹಾ ಈಗ ಎಲ್ಲಾ ತರ ಆ ಜಾತಿ ಈ ಜಾತಿ ಇದನ್ನ ಬಿಡುದು ಅದನ್ನ ಬಿಡುದು ಮಾಡಬಾರ್ದು. ಹಾ ಹಾ ಒಂದ್ ಈ ನಮ್ ಇದ್ದುದಿಲ್ಲ ಇವು ಒಂದ ಎಮ್ಮಿ ಮರಿ ಇವು ಹಾ ಹಾ ರೀ ಇಷ್ಟೆಲ್ಲಾ ರೀ. ಓಕೆ ರೀ ಇವ್ ಅಷ್ಟು ಬಳಗ ಆಗಿದ್ರಿ ಒಂದ್ ಎಮ್ಮಿದಿಂದ್ರ ರೀ. ಹಾ ರೀ ಇದ ಆಕ್ರಿ ಇದ್ರ ತಂಗಿರಿ ಇದ ಅದ್ರ ಮೊಮ್ಮಗ ರೀ. ಇವೆಲ್ಲಾ ಇವು ಮನ್ಯಾಗ ಹುಟ್ಟಿದ್ದುನು ರೀ. ಹಾ ರೀ ಓಕೆ ಓಕೆ ರೀ. ಅಂದ್ರ ಅಣ್ಣಾರ ಈಗ ಫೈನಲ್ ಈಗ ಕೊನೆದಾಗಿರಿ, ಈಗ ಹೈನುಗಾರಿಕೆ ಒಳಗೇನ ಲಾಭ ಐತ್ರಿ ಲಾಸ್ ಐತಿ ಹೆಂಗ್ರಿ? ಸರ ಈಗ ನಾವ ಹೈನುಗಾರಿಕೆ ಹೋಗಿ ಲಾಭ ಅಂತ ಐತ್ರಿ, 100% 100% ಐತ್ರಿ. ಹಾ ರೀ ಆದ್ರ ರೈತರ ಕಲ್ಪನೆ ಏನೈತ್ರಿ, ಅವ್ರ ಬೇಜವಾಬ್ದಾರಿ ಮಾಡ್ರಿ ಅಂದ್ರ ಲಾಸ್ ಐತ್ರಿ. ಹಾ ಅಂದ್ರೆ ಎಲ್ಲಾರು ಮನಿಯಾನವ್ರ ಮಾಡ್ಬೇಕ್ರಿ. ಓಕೆ ಮನೆಯವ್ರ ಹಾನ್ರಿ, ಆಗೋ ಮೇಂಟೆನ್ಸ್ ಆಗ್ಲಿ ಇದಾಗ್ಲಿ ಕರೆಕ್ಟ್ ಆಗಂಗಿಲ್ಲ. ನಾವ್ ಸ್ವಂತ ಮನಿಯಾನವ್ರನ್ನ ನಾವ್ ಪ್ರಾಫಿಟ್ ಮಾಡ್ಕೊಂಡ್ರ ಪ್ರಾಫಿಟ್ ಐತಿ. ಇವಾಗ ಲಾಸ್ ಅಂದ್ರೆ ಹೆಂಗ್ ಏನ್ ಆಕೈತ್ರಿ? ಲಾಸ್ ಅಂದ್ರೆ ಸರ್ ಈಗ ಏನಾಗ್ತೈತಿ ಅಂದ್ರಿ, ಈಗ ನಾ ಅಜಿರಪ್ಪರ್ ಈಗ ಮಣ್ಣು ಅಂತ ಒಂದ್ 5 ಹಾಕೋಗೋ ತಗೊಂಡನ್ರಿ. 5 ಹಾಕೋಗೋ ತಗೊಂಡ್ರ ಆ ರೈತರು ಅವ್ರ ಮಾಲಕರೆಲ್ಲಾ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಕೊಡಿಸ್ತಾರ. ಅವ್ರ ಮೇಸೋರ್ ಏನ್ ಮಾಡ್ತಾರ್ರಿ, ಗಸಲ ಕೆಸಲ್ ಬಾವ್ ಮಾಡಿ ಒಂದ್ ಮಲಿನ ಹೋಗಿಸ್ತಾರು. ಮತ್ತ ಅವನ ಸರಿಯಾಗಿ ನೋಡ್ಕೊಲ್ಲ ದನ ಜ್ವರ ಸಣ್ಣಗ್ ಜ್ವರ ಬಂದ ಅದಕ್ಕೂ ಲಾಸ್ ಆಗ್ತೈತಿ. ಅವಾಗ ಮಾಲಕ್ ಏನ್ ಮಾಡ್ತಾನ ಅಂದ್ರಿ, ಈ ಹೈನುಗಾರಿಕೆ ಹೋಗಿ ಲಾಭ ಎಲ್ಲ ತೆಗೆದು ಬಿಡ್ತಾರ. ಆದ್ರೆ ನಾವ್ ಮೇಂಟೆನ್ಸ್ ಮಾಡೋರ ಮೇನ್ ಕರೆಸ್ಟ್ ಇಲ್ಲ ಅಂದ್ರೆ ಆಕೋ ಕಡೆ ಆಗ್ಲಿ ಎಮ್ಮಿಗೋ ಕಡೆ ಏನೂ ತಪ್ಪರಂಗಿಲ್ಲ. ಅವ ಮೂಗ್ ಪ್ರಾಣಿರಿ ಪಾಪ, ಅವಕ್ ಏನ್ ಗೊತ್ತಿರ ಇವನ್ನ ಹಾಕಿದಾಗ ಅವ್ ತಿನ್ನುವು, ನಾವು ಹಾಕಿದಾಗ ನೀರ್ ಕುಡಿವು ಎಲ್ಲ ಅವ ಮಾಡುವ. ಅದಕ್ಕ ನಾವ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರ ಅವ್ ಲಾಸ್ ತಂದ್ಬಿಡ್ತಾವ. ಅಲ್ಲಿ ಒಂದ್ ದನ ಏನಾಕೈತ್ರಿ ವೀಕ್ ಆಕೈತಿ ಅಂದ್ರ ಅದ್ ಹಾಲ್ ಸ್ಲೋ ಮಾಡಾಕೈತಿ ಅಂದ್ರ ಅವಾಗ ಅಷ್ಟು ದನದ ಮೇಲೆ ಬೇಜವಾಬ್ದಾರಿ ಕಳ್ಕೊಂಡ್ಬಿಡ. ಅವಾಗ ರೈತರು ಏನ್ ಮಾಡ್ಬೇಕಂದ್ರ ಅವ್ನ ಮೊದಲು ವಾಗಾತಿ ಮಾಡ್ಕೊಂಡ್ರ ಇವತ್ತು ಅವ್ ಎಷ್ಟೇ ಹಿಂಡ್ತಾವಂದ್ರು ಅವು ಎಷ್ಟ್ ಹಿಂಡ್ಯಾವ ಅಂದ್ರ ಅಷ್ಟ್ರೊಳಗ ಅರ್ಧ ಲಾಭ ರೀ. ಆದ್ರ ನನ್ನ ಅಜಾಪುರ ಅಂದ್ರೆ ಏನ್ ಒಟ್ಟು ಮನ್ಯಾನವ್ರ ಮೇಂಟೆನ್ಸ್ ಬೇಕ್ರಿ, ಅದ ಮೇನ್ ರೀ. ಈಗ್ರಿ ನಾವ ಯಾರ್ ಬೇಕಾದವ್ರ ರೈತ ಬಲ್ರಿ, ಎಲ್ಲಿಂದ್ರ ಬೇಕಾದವ್ರ ಬಲ್ರಿ, ಅವ್ರಿಗೆ ವಿಶ್ವಾಸ ಮೇಲೆ ಹಾಕೋಗೋ ಕೊಡ್ತು, ಎಮ್ಮಿನೂ ಕೊಡ್ತು. ನಮ್ ತೆಗ್ ಇರ್ಲಿಲ್ಲ ಅಂದ್ರೆ ಇಲ್ಲಿ ಯಾರ ನಮ್ಗ ರೈತರು ಇದ್ರು ಅವ್ರ ಮನಿಗ್ ಹೋಗಿ ಕೊಡಿಸ್ತು. ಯಾಕಂದ್ರ ಇದ್ರ ಮೋಸ ಅಂತ ಏನು ಇಲ್ಲ. ಅವ್ರ 2 ದಿವಸ ಹಿಂಡ್ಕೊಂಡ್ ನಮ್ಮ ಅರ್ಧ ಅಮೌಂಟ್ ಕೊಡ್ಬೋದು, ಅನ್ಕಮಟ ನಾವ್ ಅಮೌಂಟ್ ಕೇಳಂಗಿಲ್ಲ. ಅವ್ರ ನಮ್ ಆಕ ಆಗ್ಲಿ ಎಮ್ಮೆ ಖಾತ್ರಿ ಬಂದೈತಿ ಅಂದ್ರ ರೊಕ್ಕ ಕೊಡ್ರಿ. ಈ ಸಂತ್ಯಾಗ ಏನಾಗ್ತದ್ರಿ, ರೋಗ್ ಕೆನಿಸ್ ತರೋದು ಅವ್ ಬಂದ್ ಸರಿಯಾಗಿ ಹಿಂಡ್ಲಿಲ್ಲ ಅಂದ್ರ ಲಾಸ್ ಆಗ್ತಾರ. ಹಂಗದು ಏನಿಲ್ರಿ. ನಮ್ ತೇಕ ಅವ್ರ ಒಮ್ಮೆ ಹಾಕ ಹೋದ್ರ ಮತ್ತೊಮ್ಮೆ ಬಂದ್ ಹೋಗ್ಬೇಕ್ರಿ. ಆ ಟೈಪ್ ನಾವ್ ದನಗೋಂತಿ ಖಾತ್ರಿ ಮೇಲೆ ಕೊಡ್ತವ್ರಿ. ಅದಕ್ಕಾಗಿ ಬೇಕಾದವ್ರ ಯಾರ ಬೇಕಾದವ್ರಾದ್ರು ನಮ್ ನಂಬರ್ ಸಂಪರ್ಕಿಸ್ರಿ. ನಮ್ ನಂಬರ್ 8139376624. ಈ ನಂಬರ್ಗೆ ಯಾವಾಗ ಬೇಕಾದ್ರೆ ಸಂಪರ್ಕಿಸ್ರಿ. ನಿಮ್ಗ ಎನಿ ಟೈಮ್ ಹಾಕೋಗು ಇರ್ತಾವು, ಎಮ್ಗೂ ಇರ್ತಾವು, ಗಬ್ಬದ್ದು ಇರ್ತಾವು, ಚಿಕ್ಕಿನ ಮೇಲೆ ಇರ್ತಾರ, ಎಲ್ಲಾ ತರ ಇರ್ತಾವ. ಆ ಟೈಪ್ ಹಾಕೋಗು ಅಂತ ಖಾತ್ರಿ ಮೇಲೆ ಕೊಡ್ತಾರ. ಮೋಸ ಅಂತಿ ಒಟ್ಟ 100ಕ್ಕೆ 100 ಖಾತ್ರಿಯನ್ನ ಒಯ್ದ್ರಿ. ನಮ್ಮ ಮನೆಯಲ್ಲಿ ಎಷ್ಟ್ ಹಿಂಡ್ತಾವ ಅಷ್ಟ್ ಖಾತ್ರಿ ಇದಕ್ಕಿದ್ದಂಗ ಹೇಗ್ ಕೊಡ್ತಾರ. ಅವ್ರ 8 ದಿವಸ ಹಿಂಡ್ಕೊಂಡ ರೊಕ್ಕ ಕೊಡ್ತಾರ. ಅಣ್ಣಾರ ನಮಗ್ ಇದುವರೆಗೆ ಹೈನುಗಾರಿಕೆ ರೀ, ಎಚ್.ಎಫ್ ಆಕಳ ಹೈನುಗಾರಿಕೆ ಮತ್ತ ಎಮ್ಮಿಗಳದ್ರಿ ಮತ್ತ ಇದ್ರ ವ್ಯಾಪಾರದ ಬಗ್ಗೆ ಎಲ್ಲಾ ರೀತಿ ನಮಗ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರಿ. ನಿಮ್ಗ ತುಂಬಾ ಧನ್ಯವಾದ.